ಮಾನ್ಯ ಸಭಾಧ್ಯಕ್ಷರೇ, ಇದನ್ನು ಪಾಲನೆ ಮಾಡಿ. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರ್ದು. ಮಾಡಿ ಹಂಗೆ ಮಾಡಿದೆವು ಆಲ್ರೆಡಿ. ಎರಡೂ ಕಡೆಯವರು ಮಾಡಲಿ. ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ. ಒಂದು ಶಬ್ದ ಮಾತಾಡಲಿಲ್ಲ. ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿಸಿದ ಮೇಲೆ ಓದೆ. ನಾನು ಮಧ್ಯೆ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ, ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ. ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗ್ರಹಿಕೆ ತಪ್ಪು. ನಾನು ಡಿಸ್ಟರ್ಬು ಆಗಲ್ಲ, ಡಿವಿಯೇಟು ಆಗಲ್ಲ. ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ. ಯಾರಪ್ಪ ನಾನು 5 ವರ್ಷ ಗ್ಯಾರಂಟಿ ನಾನು ಮಾನ್ಯ ಅಧ್ಯಕ್ಷರೇ, 4ನೇ ತಾರೀಕು ಇನ್ಸಿಡೆಂಟ್ ನಡೀತು. 4ನೇ ತಾರೀಕೆ ಸಾಯಂಕಾಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ಆಮೇಲೆ 5ನೇ ತಾರೀಕು ಸಸ್ಪೆಂಡ್ ಮಾಡಿದೆ. 5ನೇ ತಾರೀಕೆ ಮೈಕಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಮಾಡಿದೆ. ಆಮೇಲೆ ಅಷ್ಟೇ ಅಲ್ಲ, ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ. ಆಮೇಲೆ 6ನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾನು 4:15 ಹೋದೆ. ನನಗೆ 4 ಗಂಟೆ ಬರೋಕ್ಕೆ ಹೇಳಿದರು. ಬಂದು ಆಫೀಸ್ನಲ್ಲಿ ಕೂತಿದ್ದೆ, ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ. ಆಮೇಲೆ ನನಗೆ 4:15 ಬರಬೇಕು ಅಂತಂದರು. 4:15 ಹೋದೆ. ಅದು ಫಂಕ್ಷನ್ 5 ಗಂಟೆ ಶುರುವಾಯಿತು. 5 ಗಂಟೆ ಅಲ್ಲ, 10 ನಿಮಿಷ ನಡೆದಿರ್ಬೋದು. 5 ಮಳೆ ಬಂತು. ನಾನು ಅಲ್ಲಿಂದ ಹೊರಟುಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸತ್ಯ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚೆ ಬಂದ ಮೇಲೆ ಬರಲಿಲ್ಲ. ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ, ನೀವು ಬರ್ರಿ ಅಂತ. ರಾಜ್ಯಪಾಲರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಬರ್ರಿ ನಾವು ಅಂತ ಹೇಳ್ತೀವಿ. ನಾನು, ಗವರ್ನರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು, ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು. ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ಎಲ್ಲ ಫೋಟೋ ಎಲ್ಲ ತೋರಿಸಿದ್ರು. ನಿಜ, ಈ ಉನ್ಮಾದ ಇದೆಯಲ್ಲ, ಸಮೂಹ ಸನ್ನಿ ಇದೆಯಲ್ಲ, ಇದರಲ್ಲಿ ಅನೇಕ ಸಾರಿ ಇವರು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್. ಆದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು. ಅಸೆಂಬ್ಲಿಯಲ್ಲೇ ಕೇಳೋದಿಲ್ಲ ಅವರು. ಅಸೆಂಬ್ಲಿಯಲ್ಲಿ ಇವರು ಕೇಳೋದಿಲ್ಲ. ನೀವು ಪಾಪ ನೀವು ಎಷ್ಟೊಂದು ನಿಮ್ಮ ಗಂಟಲೆಲ್ಲ ಶೋಷಣೆ ಮಾಡ್ಕೊತೀರಿ, ಕೇಳೋದೇ ಇಲ್ಲ ಯಾರೂ. ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಸಸ್ಪೆಂಡ್ ಮಾಡಿದ್ದೀವಿ. 3 ಜನ IPS ಆಫೀಸರ್ಗಳು, ಒಬ್ಬರು ACP, ಒಬ್ಬರು ಇನ್ಸ್ಪೆಕ್ಟ್ರು, 5 ಜನನು ಕೂಡ ಮಾಡಿದ್ದೀವಿ. ಆಮೇಲೆ ಕೂಡಲೇ ನಾವು ಅವರು 5 RCB ಅವರು, KSCAನವರು ಮತ್ತು DNA ಇವರು 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ. ಹೇಳಿದ್ದೀರಿ. ನಾನು ಇರಲಿಲ್ವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ.
ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ, ಯಾಕಂತಂದರೆ ನ್ಯಾಯ ಒದಗಿಸ್ಬೇಕು.